ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಳೆ ಕಾಲದ್ದು ರಾಗಿ ಒತ್ತು ಶಾವಿಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗೆ ಕಾಯಿ ಹಾಲು ಮತ್ತು 2 ರೀತಿ ಪೌಡರ್ಗಳು, ಉಚ್ಚಲ್ ಪೌಡರು ಮತ್ತು ಕಡಲೆಪಪ್ಪು ಪೌಡರ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ 2 ರೀತಿ ಪೌಡರು ಮತ್ತು ಕಾಯಿ ಹಾಲು ಒತ್ತು ಶಾವಿಗೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಒತ್ತು ಶಾವಿಗೆಗೆ 2 ಥರ ನಾನು ಪೌಡರ್ ಮಾಡ್ಕೊತೀನಿ. ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ನಾವು ಪೌಡರ್ ಮಾಡ್ಕೊಳ್ಳೋಣ, ಆಮೇಲೆ ಕಾಯಿ ಹಾಲು ಮಾಡ್ಕೊಳ್ಳೋಣ. ಈಗ ನಾನು ನೋಡಿ ಸ್ವಲ್ಪ ಅರ್ಧ ಬೌಲಾಗೋಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಹಾಗೆ 1 ಬೌಲಾಗೋಷ್ಟು ಹುರ್ಗಡ್ಲೆ ಅಂತಾರೆ ಇದನ್ನ, ಹಾಗೆ ಕಡಲೆಪಪ್ಪು ಅಂತಾರೆ. ನಾನು ಇವೆರಡಕ್ಕೂ ಹೊಂದ್ಕೊಳೋಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಈಗ ನಾವು ಹುಚ್ಚೆಳ್ಳನ್ನ ಹುರ್ಕೊಳ್ಳೋಣ. ಈಗ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಟಿದ್ದೀನಿ. ಫ್ಯಾನ್ ಬಿಸಿ ಆಗ್ತಾಯಿದೆ ನೋಡಿ. ಈಗ ಹುಚ್ಚೆಳ್ಳನ್ನ ಹುರ್ಕೊಳ್ಳೋಣ. ಜಾಸ್ತಿ ಏನು ಬಿಸಿ ಮಾಡೋಕ್ಕೋಗ್ಬಿಡಿ, ಸುಮ್ಮನೆ ಹಂಗೆ ಹುರ್ಕೊಳ್ಳಿ ಸಾಕು. ನಾವು ಈ ಥರ ಹುರಿದು ಮಾಡೋದ್ರಿಂದ ನಮಗೆ ಆ ಟೇಸ್ಟು ಫ್ಲೇವರು ಚೆನ್ನಾಗಿರುತ್ತೆ. ಆಗಿನ ಕಾಲಿನ ರೆಸಿಪಿ ಮಾಡ್ತಾಯಿದ್ದೀನಿ, ತುಂಬ ನಿಮಗೂ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಈಗ ಈ ಥರ ಎಲ್ಲ ಅಡುಗೆ ಎಲ್ಲ ಯಾರೂ ಮಾಡೋಕ್ಕೋಗಲ್ಲ ನೋಡಿ. ನನಗಂತೂ ಈ ಅಡುಗೆ ಅಂದರೆ ತುಂಬ ಇಷ್ಟ. ಒತ್ತು ಶಾವಿಗೆ ನಾನು ನೋಡಿ ಹುಚ್ಚೆಳ್ಳು ಹುರ್ಕೊತಾ ಇದ್ದೀನಿ ನೋಡಿ. ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು. ಇದನ್ನ ನಾನು ಒಂದು ಬೌಲ್ಗೆ ತೆಗೆದಿರ್ತೀನಿ. ನಾನು ನೋಡಿ ಹುರಿದಿರೋ ಹುಚ್ಚೆಳ್ಳನ್ನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಫ್ಯಾನಲ್ಲಿ ಹುರ್ಗಡ್ಲೆ ತೊಗೊಂಡಿದ್ರಲ್ಲ ಅದನ್ನು ಸೇರಿಸ್ಕೊತೀನಿ. ಅದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಸುಮ್ಮನೆ ಮಾಡ್ಕೊಳ್ಳಿ ಸಾಕು. ಈಗ ಇದು ಬಿಸಿ ಆಗಿದೆಯಲ್ಲ, ಇದನ್ನು ಪಕ್ಕಕ್ಕೆ ಇಟ್ಕೊತೀನಿ ನಾನು. ಈಗ ನೋಡಿ ಎರಡೂ ಹುಚ್ಚೆಳ್ಳು ಮತ್ತು ಕಡಲೆಪಪ್ಪು ಹುರ್ಕೊಂಡಿದ್ದೀರಲ್ಲ, ಈಗ ಇದನ್ನ ಪೌಡರ್ ಮಾಡ್ಕೋಬೇಕು. ನಾನು ಮೊದಲು ಹುಚ್ಚೆಳ್ಳು ಸೇರಿಸ್ಕೊತೀನಿ ನೋಡಿ. ಮಿಕ್ಸಿ ಬೌಲ್ಗೆ ಹುಚ್ಚೆಳ್ಳು ಸೇರಿಸ್ಕೊಂಡು ಇದನ್ನ ನೀಟಾಗಿ ಪೌಡರ್ ಮಾಡ್ಕೊಬರ್ತೀನಿ ನೋಡಿ. ನಾನು ನೋಡಿ ಹುಚ್ಚೆಳ್ಳನ್ನ ಪೌಡರ್ ಮಾಡ್ಕೊಬಂದಿದ್ದೀನಿ. ಈಗ ಇದನ್ನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಂಡು ಈಗ ನಾವು ಹುರ್ಗಡ್ಲೆನೂ ಇದೇ ಥರ ಪೌಡರ್ ಮಾಡ್ಕೊಬರ್ತೀನಿ ನೋಡಿ. ನಾನು ಹುಚ್ಚೆಳ್ಳು ಪೌಡರ್ ಅದೇ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಇದನ್ನೇ ಪೌಡರ್ ಮಾಡ್ಕೊಬರ್ತೀನಿ. ಈಗ ನಾನು ನೋಡಿ ಹುರ್ಗಡ್ಲೆನೂ ಇದೇ ಥರ ಹುಚ್ಚೆಳ್ಳು ಪೌಡರ್ ಥರ ಮಾಡ್ಕೊಬಂದಿನಿ. ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ. ಈಗ ನೋಡಿ 2 ರೀತಿ ಪೌಡರು ರೆಡಿ ಆಗಿದೆಯಲ್ಲ. ಈಗ ನಾನು ಎರಡಕ್ಕೂ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತೀನಿ. ಜಾಸ್ತಿ ಹಾಕ್ಕೊಂಡು ಹೋಗಬೇಡಿ, ಯಾಕಂದರೆ ನಾವು ಕಾಯಿ ಹಾಲು ಮಾಡ್ತಿರಲ್ಲ ಅದರಿಂದ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದು ಪೌಡರ್ ರೆಡಿಯಾಗಿದೆ. ಈಗ ನಾವು ಕಾಯಿ ಹಾಲು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. 2 ಥರ ಪೌಡರ್ ರೆಡಿ ಆಗಿದೆಯಲ್ಲ. ಈಗ ಕಾಯಿ ಹಾಲಿಗೆ ನಾನು 1 ಬೌಲಾಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಕಡಲೆಪಪ್ಪು ಅರ್ಧ ಬೌಲು. ಕಡಲೆಪಪ್ಪು ಹಾಕೋದ್ರಿಂದ ಈ ಕಾಯಿ ಹಾಲು ಗಟ್ಟಿ ಬರುತ್ತೆ. ಸ್ವಲ್ಪ ಗಸಗಸೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನ ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡು ನೈಸಾಗಿ ಪ್ರೆಶ್ ಮಾಡ್ಕೋಬೇಕು. ನೈಸಾಗಿರಬೇಕು, ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಕಡಲೆಪಪ್ಪು ನೋಡಿ, 2 ಏಲಕ್ಕಿ, ಚಿಟಿಕೆ ಗಸಗಸೆ. ಈಗ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಡ್ತೀನಿ ನೋಡಿ. ಈಗ ನೋಡಿ ನಾನು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ನೋಡಿ ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಕಾಯಿ ಹಾಲು ರೆಡಿ ಮಾಡ್ಕೊಳೋಕ್ಕೆ. ಈಗ ನಾನು ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊತೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರೋ ನೋಡಿ ತೊಗೊಳ್ಳಿ. ನಾನು 4 ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ನೀವು ಇದೇ ಕ್ವಾಂಟಿಟಿಯಲ್ಲಿ ಇನ್ನೂ ಜಾಸ್ತಿ ತೊಗೊಂಡು ಜಾಸ್ತಿ ಮಾಡ್ಕೊಬೋದು. ಈಗ ನಾನು ನೀರು ಸೇರಿಸ್ಕೊತೀನಿ. ಈಗ ನೋಡಿ ನಾನು ನೀರು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ತೊಗೋಬೋದು. ನಾನು ಇಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸೋಣ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕಾಯಲಿ ನೋಡಿ. ಕಾಯಿ ಹಾಲು ಕುದೀತಾ ಇದ್ವಲ್ಲ, ಈಗ ನಾವು ನಿಮಗೆ ಬೆಲ್ಲ ನಿಮಗೆ ಸ್ವೀಟ್ ಅನುಗುಣವಾಗಿ ನೋಡಿ ತಗೊಳ್ಳಿ. ನಾನು ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋರು ಇನ್ನಷ್ಟು ಸ್ವಲ್ಪ ತೊಗೊಳ್ಳಿ, ಇಲ್ಲಾಂದರೆ ಕಮ್ಮಿ ತಿನ್ನೋರು ಇನ್ನೂ ಕಮ್ಮಿ ತೊಗೊಳ್ಳಿ. ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಬೆಲ್ಲ ಎಲ್ಲ ನೀಟಾಗಿ ಮ್ಯಾಶ್ ಆಗೋ ಥರ ನೀಟಾಗಿ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ಇದರಿಂದ ಸ್ವಲ್ಪ ಹೊತ್ತು ಕಾಯಿ ಹಾಲು ನಾನು ಇನ್ನೊಂದು 2 ನಿಮಿಷ ಚೆನ್ನಾಗಿ ಕಾಯಿಸ್ಕೊತೀನಿ. ಈಗ ನೋಡಿ ಕಾಯಿ ಹಾಲು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನೋಡಿ. ಬೆಲ್ಲ ಎಲ್ಲ ನೀಟಾಗಿ ಮ್ಯಾಶ್ ಆಗಿದೆ ನೋಡಿ. ಇದು ಏಲಕ್ಕಿ, ಬೆಲ್ಲ, ಕಡಲೆಪಪ್ಪು, ಕಾಯಿ ಎಲ್ಲ ಹಾಕಿದಿರೋ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಇದು ರೆಡಿಯಾಗಿದೆ ಅಂತ ನೋಡಿ. ಇಷ್ಟು ಮಾತ್ರ ಸಾಕು. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಈಗ ನಾವು ಒತ್ತು ಶಾವಿಗೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒತ್ತು ಶಾವಿಗೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಶಾವಿಗೆ ಮಾಡ್ಕೊಳೋಕ್ಕೆ ನಾನು ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈಗ ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ನೋಡಿ ನೀರು ಸೇರಿಸ್ಕೊಂಡಿದ್ದೀನಿ. ನಾನು ರಾಗಿ ಹಸಿಟ್ಟಿಂದ ಇವತ್ತು ಶಾವಿಗೆ ಮಾಡ್ತಾಯಿರೋದು.
ಅದಕ್ಕೆ ಸ್ವಲ್ಪ ಈ ಥರ ಸೇರಿಸ್ಕೊತೀನಿ. ಈ ಥರ ಸೇರಿಸೋದ್ರಿಂದ ರಾಗಿ ಹಸಿಟ್ಟು ನಾವು ತೊಳಸ್ತಿರಲ್ಲ ಆಗ ಗಂಟಾಗಿ ಬರಲ್ಲ. ಅದರಿಂದ ನಾನು ಈ ಥರ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊತೀನಿ. ಈಗ ನಾನು ಚೆನ್ನಾಗಿ ಈಗ ನೀರು ಚೆನ್ನಾಗಿ ಕುದೀಲಿ. ನಿಮಗೆ ಅಳತೆ ಬೇಕು ಅಂದರೆ ನೋಡಿ ಈ ಥರ. ಈಗ 1 ಲೋಟ ರಾಗಿ ಹಸಿಟ್ಟಿಗೆ 2 ಲೋಟ ನೀರು ಸೇರಿಸ್ಕೊಳ್ಳಿ. ನೋಡಿ, ನೀವು 2 ಲೋಟ ರಾಗಿ ಹಸಿಟ್ಟು ತೊಗೊಂಡ್ರೆ ನೀವು 4 ಲೋಟ ನೀರು ತೊಗೋಬೇಕು. ನಿಮಗೆ ಸಮ ಪ್ರಮಾಣ ಅಳತೆ ಇದು ನೀವು ನೋಡಿ ಮಾಡ್ಕೊಳ್ಳಿ. ನಾನು ನೋಡಿ ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ನೀರು ಚೆನ್ನಾಗಿ ಕಾಯಲಿ. ಚಿಟಿಕೆ ಉಪ್ಪು ಸೇರಿಸ್ಕೊತೀನಿ. ಈಗಲೇ ನೀರು ನೋಡಿ ಬಬ್ಬಲ್ಸ್ ಬರ್ತಾಯಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರು. ಈಗ ನೋಡಿ ನೀರು ಕುದೀತಾ ಇದೆಯಲ್ಲ, ಈಗ ಸ್ವಲ್ಪನೇ ರಾಗಿ ಹಸಿಟ್ಟು ಬಳಸ್ಕೊಳ್ಬೇಕು. ಈಗ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ದಾಗೆ ಮಿಕ್ಸ್ ಮಾಡ್ತಾ ಬರಬೇಕು. ನಾನು ನೋಡಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಈಗ ನಾನು ಗಂಟಿಲ್ದಿರೇ ಇನ್ನೂ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾರೆ ಚೆನ್ನಾಗಿ ಮುದ್ದೆ ಕೋಲು ಬಳಸ್ಕೊಳ್ಳಿ. ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ಸಮ ಪ್ರಮಾಣ ಅಳತೆಯಲ್ಲಿ ನೀವು ಹಸಿಟ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ ಇನ್ನೂ ತೆಳ್ಳಗಾಯ್ತಲ್ಲ, ಇನ್ನೂ ಸ್ವಲ್ಪ ಹಸಿಟ್ಟು ಸೇರಿಸ್ಕೊತೀನಿ ನಾನು. ನೋಡಿ ಹಸಿಟ್ಟು ಸೇರಿಸ್ಕೊತಾ ಇದ್ದೀನಿ. ತೆಗೆದು ಪಕ್ಕಕ್ಕಿಡಿ. ಈಗ ಹಸಿಟ್ಟು ಸೇರಿಸ್ಕೊಳ್ಳೋಣ ನಾವು. ತುಂಬ ಚೆನ್ನಾಗಿರುತ್ತೆ ಈ ಶಾವಿಗೆ. ನೀವು ಇದರಲ್ಲಿ ಅಕ್ಕಿದಲ್ಲೂ ಬೇಕಾದರೂ ಇದೇ ಥರ ಮಾಡ್ಕೋಬೋದು. ನಾನು ರಾಗಿ ಹಸಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫ್ಲೇಮು ಆದಷ್ಟು ಲೋ ಆಗಿಟ್ಕೊಳ್ಳಿ. ಈಗ ನೋಡಿ ನಾನು ಹಸಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲದನ್ನು. ನೋಡಿ ಈಗ ಗಂಟಿಲ್ದಿರೇ ಈ ಥರ ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಹಸಿಟ್ಟು ಜಾಸ್ತಿ ಗಟ್ಟಿಯಾಗಿರ್ಕೊಡು ಅಥವಾ ಜಾಸ್ತಿ ತೆಳ್ಳಗೂ ಇರ್ಕೊಡು, ಮೀಡಿಯಮ್ ಸೈಜಲ್ಲಿ ನಾವು ಹಸಿಟ್ಟನ್ನ ಬಳಸ್ಕೋಬೇಕು. ನೋಡಿ ಇಷ್ಟು ಸಾಫ್ಟಾಗಿ ಸ್ವಲ್ಪ ನೋಡಿ ಕೈಗೆ ಅಂಟ್ಕೊಳ್ದಿರೇ ಕಲಿಸ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿಟ್ಟು 2 ನಿಮಿಷ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ 2 ನಿಮಿಷ ಆಗಿದೆ. ನಾನು ಓಪನ್ ಮಾಡಿ ನೋಡ್ತೀನಿ. ನೋಡಿ ಸ್ವಲ್ಪ ಹಿಟ್ಟು ಬೆಂದಿದೆ. ಈಗ ನಾನು ಗಂಟಿಲ್ದಿರೇ ಇದನ್ನ ಚೆನ್ನಾಗಿ ನಾದ್ಕೊತೀನಿ. ಚೆನ್ನಾಗಿ ನೀವು ಯಾವುದನ್ನ ಒಂದು ಸಹಾಯದಿಂದ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಈಗ ನಾನು ನಾದ್ಕೊತೀನಿ ನೋಡಿ. ಈಗ ನೋಡಿ ನಾನು ಗಂಟಿಲ್ದಿರೇ ನೀಟಾಗಿ ಎಲ್ಲನೂ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಈಗ ನೋಡಿ 5 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಬೆಂದಿದೆ ಮುದ್ದೆದು. ಈಗ ನಾನು ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಇಳಿಸ್ಕೊತೀನಿ ಕೆಳಕ್ಕೆ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ಕೆಲವರು ಇಡ್ಲಿ ಪಾತ್ರೆಲಿಟ್ಟು ಬೇಯಿಸ್ಕೊತಾರೆ. ನಾನು ಇಡ್ಲಿ ಪಾತ್ರೆಲಿಟ್ಟು ಬೇಯಿಸ್ಕೊಳ್ಳಲ್ಲ, ಅದಕ್ಕೆ ನಾನು ಇದರಲ್ಲೇ ಜಾಸ್ತಿ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಕೆಳಕ್ಕೆ ಇಳಿಸ್ಕೊತೀನಿ. ನೋಡಿ ಇದನ್ನ ನೋಡಿ ನಾನು ಶಾವಿಗೆ ಮಾಡೋಕ್ಕೆ ನೋಡಿ ಈ ಥರ ನಾನು ಚಕ್ಲಿ ಮೇಕರ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಶಾವಿಗೆ ಮಾಡೋದಿದ್ರೂ ಬಳಸ್ಕೋಬೋದು. ನನ್ನ ಹತ್ರ ಇಲ್ಲ ಅಂತ ನಾನು ಚಕ್ಲಿ ಮೇಕರ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಸಣ್ಣದಾಗಿ ಹೋಲಿಡಬೇಕು. ನೋಡಿ ಈ ಥರ ಈಗ ನಾನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಮುದ್ದೆದು ಸ್ವಲ್ಪ ತೊಗೊಂಡು ಈ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪನೇ ಚಕ್ಲಿ ಮೇಕರ್ಗೆ ಇಟ್ಕೊಂಡು ಶಾವಿಗೆ ಹೊತ್ಕೊಳ್ಳೋಣ. ನೋಡಿ ನಾನು ನೋಡಿ ಮುದ್ದೆನ ಈ ಥರ ಸ್ವಲ್ಪ ತೊಗೊಂಡು ಈ ಥರ ನಾದ್ಕೊಂಡಿದ್ದೀನಿ. ಈಗ ಚಕ್ಲಿ ಮೇಕರ್ಗೆ ನೋಡಿ ಈ ಥರ ಸೇರಿಸ್ಕೊಳ್ಳೋಣ. ಕೆಳಗೆ ನಾನು ಆಗಲೇ ತೋರಿಸಿದ್ನಲ್ಲ ಸಣ್ಣದು ಹೋಲ್ ಥರ ತುದ್ದು ಚಕ್ಲಿ ಹೊತ್ತದು ಅದನ್ನ ಹಾಕ್ಕೋಬೇಕು. ನಾನು ನೋಡಿ ಇದನ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಈ ಥರ ಹಾಕಿ ಇದು ನೀಟಾಗಿ ಕ್ಲೋಸ್ ಮಾಡ್ಕೊತೀನಿ. ನೋಡಿ ಈಗ ನಾನು ನೋಡಿ ಇದರೊಳಗೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ, ರಾಗಿ ಹಸಿಟ್ಟು. ಈಗ ನಾನು ಶಾವಿಗೆ ಹೊತ್ಕೊತೀನಿ. ನೋಡಿ ಬಿಸಿ ಇದ್ದಾಗಲೇ ನಾವು ಬೇಗನೆ ಮಾಡ್ಕೋಬೇಕು. ಆರೋದ್ಮೇಲೆ ಅಷ್ಟು ಚೆನ್ನಾಗಿ ಬರೋಲ್ಲ. ಈಗ ನಾನು ಶಾವಿಗೆ ಹೊತ್ಕೊತೀನಿ. ನೋಡಿ ಮಾತಾಡ್ಕೊಡು. ನೋಡಿ ಈಗ ನಾನು ಚಕ್ಲಿ ಹೊತ್ಕೊತೀನಿ. ನೋಡಿ ಈ ಥರ ನೀಟಾಗಿ ಇದು ಮಾಡ್ಕೋಬೇಕು. ನಾನು ನೋಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೋಬೋದು. ನಾನು ರೌಂಡಾಗಿ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಲ್ವಾ. ನೋಡಿ ಶಾವಿಗೆ ರೆಡಿ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರಾಗಿ ಹಸಿಟ್ಟು. ನೀವು ಇದೇ ಥರ ಅಕ್ಕಿ ಹಸಿಟ್ಟಲ್ಲೂ ಮಾಡ್ಕೋಬೋದು. ನಾನು ರಾಗಿ ಹಸಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತ್ಗೆ ಇದನ್ನು ಬೆಳಗ್ಗೆ ಮಾಡಿ ರಾತ್ರಿ ಮಾಡಿ ಬೆಳೆಯೋರು ತಿಂದರೆ ಮೂಳೆಗಳಿಗೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಈಗ ನೋಡಿ ಇದು ಶಾವಿಗೆ ರೆಡಿಯಾಗಿದೆ. ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಒತ್ತೋ ಶಾವಿಗೆ ರೆಡಿಯಾಗಿದೆ. ನಾನು ಈಗ ಉಳ್ದಿರೋನು ಇದೇ ಥರ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಲ್ಲನೂ ಇದೇ ರೀತಿ ಶಾವಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬೌಲ್ಗೆ ಸರ್ವ್ ಮಾಡೀನಿ. ನೋಡಿ 2 ರೀತಿ ಪೌಡರ್ಗಳು ಮತ್ತು ಕಾಯಿ ಹಾಲು ಒತ್ತು ಶಾವಿಗೆ ರೆಡಿಯಾಗಿದೆ. ರಾಗಿ ಒತ್ತು ಶಾವಿಗೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಾಯ್.